ಯಾದಗಿರಿಯ ಸುದ್ದಿ. ಯಾದಗಿರಿಯಲ್ಲಿ ಏನಾದರೂ ಸೈಟ್ ಖರೀದಿ ಮಾಡಬೇಕು ಅಂತ ಇದ್ರೆ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಸುದ್ದಿ ಇದು. ಯಾಕಂತಂದ್ರೆ ಸತ್ತ ವ್ಯಕ್ತಿ ಹೆಸರಿನಲ್ಲಿದ್ದ ನಿವೇಶನ ಈಗ ನುಂಗಣ್ಣರ ಪಾಲಾಗಿದೆ. ಯಾದಗಿರಿಯಲ್ಲಿ ಸೈಟ್ ಖರೀದಿಸುವವರೇ ಎಚ್ಚರ ಎಚ್ಚರ. ಸತ್ತ ವ್ಯಕ್ತಿ ಹೆಸರಿನಲ್ಲಿದ್ದಂತಹ ನಿವೇಶನ ಈಗ ನುಂಗಣ್ಣರ ಪಾಲಾಗಿದೆ. ನಕಲಿ ವ್ಯಕ್ತಿ ದಾಖಲೆ ಸೃಷ್ಟಿಸಿ ನಿವೇಶನ ಮಾರಾಟ ಮಾಡಿದ್ದಾರೆ. ತಮ್ಮ ಜಾಗದ ಖಾತಾ ತೆಗೆಸಲು ಹೋದವರಿಗೆ ಇದು ತಿಳಿದು ಶಾಕ್ ಆಗಿದೆ. ಮೃತ ಇಮಾಮ್ ಸಾಬ್ ತಮ್ಮನ ಮಗಳಿನಿಂದ ಈಗ ದೂರು ದಾಖಲಾಗಿದೆ. 40 ವರ್ಷದ ಹಿಂದೆ ಮೃತಪಟ್ಟಿರೋ ಇಮಾಮ್ ಸಾಬ್ ಗಾಂಧಿನಗರದ ನಂಬರ್ 93ರಲ್ಲಿ ಇರುವಂತಹ 25-30 ನಿವೇಶನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಈ ನಿವೇಶನಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. 2008ರಲ್ಲಿ ಮೃತ ವ್ಯಕ್ತಿಯ ಹೆಸರಿನಲ್ಲಿ ನಕಲಿ ವ್ಯಕ್ತಿ ಸೃಷ್ಟಿಯಾಗ್ತಾನೆ. ಕಾಶಿಭಾಯಿ ರಾಠೋಡ್ರಿಂದ ನಿವೇಶನ ಖರೀದಿಯಾಗುತ್ತೆ. ಕಾಶಿಭಾಯಿ ರಾಠೋಡ್ ಗ್ಯಾಂಗ್ನಿಂದಲೇ ಗೋಲ್ಮಾಲ್ ಆಗಿರೋದು. ಅಕ್ರಮದಲ್ಲಿ ಕೆಲ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ತಪ್ಪಿತಸ್ಥರ ಮೇಲೆ ಕ್ರಮ ಆಗಲೇಬೇಕು ಅಂತ ವಹೀದಾ ಬೇಗಂ ಆಗ್ರಹಿಸಿದ್ದಾರೆ. ಇಮಾಮ್ ಸಾಬ್ ಇದ್ದ ನಮ್ಮ ದೊಡ್ಡಪ್ಪ, ಅವ್ರದ್ದು ಫಲಾಟ್ ಬೇರೆಯವ್ರು ವಸೂಲಿ ಮಾಡ್ಕೊಂಡ್ಬಿಟ್ಟಾರ. ಬೇರೆ ಕಾಶಿಬಾಯಿ ಏನೇನು ಅದು ಇಮಾಮ್ ಸಾಬ್ ಅಂತ ಬೇರೆಯವ್ರು ತಿಳಿದು ಬೇರೆಯವ್ರಿಗೆ ತಗೊಂಡೋಗಿ ರಿಜಿಸ್ಟ್ರಿ ಮಾಡ್ಕೊಂಡಾರ. ಅವ್ರು ಇಲ್ರಿ 40-42 ವರ್ಷ ಐತ್ರಿ ತೀರ್ಕೊಂಡ್ರು. ಅವ್ರಿಗೆ ಯಾರು ವಾರಿಸ್ತಾರು ಇಲ್ಲ, ನಾವೇ ವಾರಿಸ್ತಾರ್ರಿ. ಅವರು ಇಮಾಮ್ ಸಾಬನು ತಮ್ಮನ ಮಗಳ್ರಿ. ನಾನು ಮೌಲಾನ್ ಸಾಬ್ ನಮಗೆ ಬರ್ಬೇಕ್ರಿ. ಇಮಾಮ್ ಸಾಬನ ಮಗ ತಂದೆ ಹೆಸರು ಕಾಸಿಮ್ ಸಾಬ್. ಕಾಸಿಮ್ ಸಾಬನ್ ತಮ್ಮನ ಹೆಸರು ಮೌಲಾನ್ ಸಾಬ್. ಮೌಲಾನ್ ಸಾಬನ ಮಗಳ್ರಿ. ನಾನು ಗಾಂಧಿನಗರದಾಗ ಅದ್ರಿ. ಗಾಂಧಿನಗರ ತಾಂಡ ಖಾಲಿ ಜಾಗ ಅದ್ರಿ. ಗಾಂಧಿನಗರದಲ್ಲಿರುವ ಫ್ಲಾಟ್ ನಂಬರ್ 93ರಲ್ಲಿ ಕಿಡಿಗಳು ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಇಮಾಮ್ ಸಾಬ್ ತಂದೆ ಕಾಸಿಮ್ ಅಂತ ಡೂಪ್ಲಿಕೇಟ್ ಮನುಷ್ಯ ಕರ್ಕೊಂಡು ಬಂದು ಅವ್ರ ಹೆಸರು ಮ್ಯಾಗ ಅಲ್ಲಿಂದ ಮತ್ತು ಕಾಶಿಬಾಯಿ ತಂದೆ ರಾಠೋಡ್ ಅಂತಿದ್ದಾರೆ ಅವ್ರ ಹಸ್ಬೆಂಡು. ಅವ್ರ ಹೆಸರು ಮ್ಯಾಗೆ ರೇಷಿ ಮಾಡಿಕೊಂಡು ಮೊಟೇಷನ್ ಮಾಡಿಕೊಂಡು ಈಗ ತಾನೇ ಖಾತಾ ಹಾಕಿದಾಗ ನಮಗೆ ಗಮನಕ್ಕೆ ಬಂದದ್ದು. ಆಯ್ತು, ಅವರು ಕಾಸಿಮ್ ಸಾಬ್ ಇಮಾಮ್ ಸಾಬ್ ಸತ್ತೋಗ್ಯಾರ. ಅವ್ರ ತಮ್ಮ ಸತ್ತು 40 ವರ್ಷ ಐತ್ರಿ. ಮತ್ತು ಅವ್ರಿಗೆ ಏನು ಹ್ಯಾಬಿಟ್ ಇರ್ಬೇಕು ರೀ ಆ ಆಫೀಸ್ಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.